Okay, welcome back to my dear students. It's your Sridhar from Sri Science class. My dear students, ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ. ಮೊನ್ನೆ ಲಾಸ್ಟ್ ವೀಕ್ ಕೂಡ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಆಯಿತು. ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಬಂದಿತ್ತು, ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ಸು. ಇವಾಗ ಸೆಕೆಂಡ್ ಪ್ರಿಪರೇಟರಿ ಕೂಡ ಕೆಲವೊಂದು ಕ್ವಶನ್ಸ್ ನಾನು ತಂದಿದ್ದೀನಿ. ಅವುಗಳನ್ನ ನೀವು ಸ್ಟಡಿ ಮಾಡಿದ್ರೆ ಸಾಕು. ಮಿನಿಮಮ್ ಇಲ್ಲ ಅಂತಂದರೆ 40 ಮಾರ್ಕ್ಸ್ ತಗೋತೀರಾ. ಅದು ಸೈನ್ಸ್ ಸಬ್ಜೆಕ್ಟಲ್ಲಿ ಎಷ್ಟು ಟೋಟಲ್ 40 ಮಾರ್ಕ್ಸ್. ಟೋಟಲ್ ಎಷ್ಟು ನಾವು 40 ಮಾರ್ಕ್ಸನ್ನು ತಗೋಬಹುದು. ಅಂದರೆ ಇವಾಗ ಪಾರ್ಟ್ 1 ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೆಮಿಸ್ಟ್ರಿ ಪಾರ್ಟನ್ನು ತಗೊಳ್ತಾ ಇದ್ದೀನಿ. ಈ ಕೆಮಿಸ್ಟ್ರಿ ಪಾರ್ಟಲ್ಲಿ ನಾವು ಹೆಂಗಂದ್ರೆ 2 ಮಾರ್ಕ್ಸು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಅಂತ ನಾವು ಏನು ಮಾಡ್ತೀವಿ ಅಂದರೆ ಡಿವೈಡ್ ಮಾಡ್ತಾ ಹೋಗ್ತೀವಿ. 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಂತಕ್ಕಂಥ ಡಿವೈಡ್ ಮಾಡ್ತೀವಿ. ಇವಾಗ ನಾವು ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ಕೊಳ್ಳೋಣ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ. ಈ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ನಾವು 2 ಮಾರ್ಕ್ಸ್ ಗಳನ್ನ ಯಾವ್ದಂತ ತಗೊಳ್ತೀವಿ ಅಂತಂದ್ರೆ ಫಸ್ಟ್ ಬರೋದೇ ಕೆಮಿಸ್ಟ್ರಿ. ಇದರಲ್ಲಿ ನಾನು ಫಸ್ಟ್ ಕ್ವಶನ್ಸ್ ಅನ್ನು ಯಾವ್ದು ರೆಡಿ ಮಾಡಿದ್ದೀನಿ ಅಂದ್ರೆ ಫಂಕ್ಷನಲ್ ಗ್ರೂಪ್ ಅಂತ ಇದೆ. ಫಂಕ್ಷನಲ್ ಗ್ರೂಪ್. ಈ ಫಂಕ್ಷನಲ್ ಗ್ರೂಪ್ ಅಲ್ಲಿ ಆಲ್ಕೋಹಾಲ್, ಆಲ್ಡಿಹೈಡ್, ketones and carboxylic acids. ಅಂದ್ರೆ ಈ ಒಂದು 4 ಪಾಯಿಂಟ್ಸ್ ಮೇಲೆ ನಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಬಂದು ಇರುತ್ತೆ. ಯಾವುದು ಆಲ್ಕೋಹಾಲ್ ಆಗಲಿ, ಆಲ್ಡಿಹೈಡ್ ಆಗಲಿ, ಕೀಟೋನ್ ಆಗಲಿ, ಆಮೇಲೆ ಕಾರ್ಬೋಕ್ಸಿಲಿಕ್ ಆಸಿಡ್ಸ್, ಈ 4 ಕಾನ್ಸೆಪ್ಟ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಕ್ವಶನ್ ಏನಂತಂದ್ರೆ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತಕ್ಕಂಥದ್ದು. ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತಕ್ಕಂಥದ್ದು. ಈ 2 ಕ್ವಶನ್ಸ್ ಇದು ಕೂಡ 2 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ಸ್. ಇನ್ ನೆಕ್ಸ್ಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಥರ್ಡ್ ಕ್ವಶನ್ ಫಿಸಿಕಲ್ properties of ionic compounds. Physical properties of ionic compounds ಅಂತಕ್ಕಂಥದ್ದು. ಇದ್ರ ಮೇಲಿಂದ ಕೂಡ ನಮಗೆ 2 or 3 ಮಾರ್ಕ್ಸ್ ಕ್ವಶನ್ಸ್ ಬರಬಹುದು. 2 or 3 ಮಾರ್ಕ್ಸ್ ಕ್ವಶನ್. ಇನ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಅಂದ್ರೆ ಗಿವ್ ರೀಸನ್ಸ್ ಅಂತ ಹೇಳ್ತೀವಿ. ಗಿವ್ ರೀಸನ್ಸ್ ಕ್ವಶನ್ಸ್ಗಳು ಬರಬಹುದು. ಗಿವ್ ರೀಸನ್ ಕ್ವಶನ್ಸ್. ಇನ್ನೆಷ್ಟು ಫಿಫ್ತ್ ಕ್ವಶನ್ ಯಾವ್ದಂದ್ರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್. ಓಕೆ, ಸಿಕ್ಸ್ತ್ ಒನ್ ಇಲ್ಲಿ ಕೆಮಿಕಲ್ ನೇಮ್ಸ್. and formulas.
ಇದರಲ್ಲಿ ನಾವು ಫಸ್ಟ್ ಒನ್ ಯಾವ್ದು ತಗೊಳ್ತೀವಿ ಅಂದ್ರೆ ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, and washing soda, and plaster of Paris. ಯಾರು ಕ್ವಶನ್ಸ್, ಬಟ್ ಇದರಲ್ಲಿ ನಾವು ಫೋರ್ತ್ ಕ್ವಶನ್ ಅಲ್ಲಿ ಯಾವ್ದು ಗಿವ್ ರೀಸನ್ಸ್ ಅಲ್ಲಿ ಯಾವ ಕ್ವಶನ್ಸ್ ಬರ್ಬೋದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ C4+ ಅಂತ ಇದೆ, ಆಮೇಲೆ ಕಾರ್ಬನ್ C4- ಅಂತ ಇದೆ, ಇದು ಬರ್ಬೋದು. ಇಲ್ಲ ಅಂತಂದ್ರೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ವೈ ವಿ ನಾಟ್ ಸ್ಟೋರ್ಡ್ ಇನ್ ಕರ್ಡ್ ಕಾಫರ್ ಕಂಟೈನರ್, ಆ ತರ ಅಲ್ಲಿ ಕೂಡ ಕ್ವಶನ್ಸ್ ಅನ್ನ ಬರ್ಬೋದು. ಇವೆರಡು ಕ್ವಶನ್ಸ್ ಅನ್ನ ನೀವು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ರೆ, ಈ ಕ್ವಶನ್ ಜಾಸ್ತಿ ರಿಪೀಟ್ ಆಗಿದೆ C4- ಮತ್ತು C4+, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀವಿ ನಾವು ಗಿವ್ ರೀಸನ್ಸ್ ಅಲ್ಲಿ. ಓಕೆ, ಇನ್ ನೆಕ್ಸ್ಟ್ ಬರೋದು 7th ಕ್ವಶನ್ ಯಾವ್ದಾದ್ರೆ ಡೈಗ್ರಾಮ್ಸ್ ಇದೆ. ಡೈಗ್ರಾಮ್ಸ್ ಕ್ವಶನ್ ನಂಬರ್ 7. ಇದ್ರಲ್ಲಿ ನಾವು ಡೈಗ್ರಾಮ್ ಅನ್ನ ನೋಡ್ಕೊಳ್ತೀವಿ. ಡೈಗ್ರಾಮ್ ಯಾವ್ದಂದ್ರೆ ಆಕ್ಷನ್ ಆಫ್ ಸ್ಟೀಮ್ ಇನ್ ಮೆಟಲ್ or zinc granule. ಜಿಂಕ್ ಗ್ರಾನ್ಯೂಲ್ ಅಂತಕ್ಕಂಥ ಇವೆರಡು ಡೈಗ್ರಾಮು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಈ ಜಿಂಕ್ ಗ್ರಾನ್ಯೂಲ್ ಅಂತೂ ಪ್ರತಿ ವರ್ಷನೂ ಕೇಳ್ತಕ್ಕಂಥ ಕ್ವಶನ್ ಜಿಂಕ್ ಗ್ರಾನ್ಯೂಲ್. ಇನ್ನು ನೆಕ್ಸ್ಟ್ 8th ಕ್ವಶನ್ ಸ್ಟ್ರಕ್ಚರ್ಸ್. ಈ ಸ್ಟ್ರಕ್ಚರ್ಸ್ ಅಲ್ಲಿ ಸೈಕ್ಲೋಪೆಂಟೇನ್, ಪ್ರೊಪೆನಾಲ್, ಬೆನ್ಝೀನ್, and cyclohexane, isobutane, pentane and isopentane. ಯಾಕಂದ್ರೆ ಇವೆಲ್ಲ ಕ್ವಶನ್ಸ್ ಎಕ್ಸಾಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು, ಅಂದ್ರೆ ನಿಮ್ ಬೋರ್ಡ್ ಎಕ್ಸಾಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿವು. ಯಾವುದೋ ಸ್ಟ್ರಕ್ಚರ್ಸ್ ಸೈಕ್ಲೋಪೆಂಟೇನ್ ಆಗ್ಬೋದು, ಪ್ರೊಪೆನಾಲ್ ಆಗ್ಬೋದು, ಬೆನ್ಝೇನ್ ಆಗ್ಬೋದು, ಸೈಕ್ಲೋಹೆಕ್ಸೇನ್ ಆಗ್ಬೋದು, ಐಸೋಬ್ಯೂಟೇನ್ ಆಗ್ಬೋದು, ಪೆಂಟೇನ್ ಆಗ್ಬೋದು, ಆಮೇಲೆ ಐಸೋಪೆಂಟೇನ್ ಆಗ್ಬೋದು, ಇನ್ನೊಂದಿದೆ ಬ್ಯೂಟೇನ್ ಅಂತಕ್ಕಂಥದ್ದು. ಇವೆಲ್ಲ ಕ್ವಶನ್ಸ್ ನಿಮ್ ಬೋರ್ಡ್ ಎಕ್ಸಾಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇನ್ನು ನೆಕ್ಸ್ಟ್ ಯಾವ್ದಂದ್ರೆ ಡೈಗ್ರಾಮ್ಸ್, ಸಾರಿ pH ವ್ಯಾಲ್ಯೂಸ್. ಕ್ವಶನ್ ನಂಬರ್ 9 ಅಲ್ವಾ? ಓಕೆ, 9th ಕ್ವಶನ್ pH ಸೊಲ್ಯೂಷನ್. pH scale and the different values of solution. Values of solution.
ಓಕೆ, ಯಾವುದು ಪಿ ಎಚ್ ಸ್ಕೇಲ್ ಆ್ಯಂಡ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಸೊಲ್ಯೂಷನ್. ಇನ್ನು ನೆಕ್ಸ್ಟ್ 10th ಕ್ವಶನ್ನು, ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. Chemical properties of carbon compounds. ಇದರಲ್ಲಿ ನಾವು ಯಾವ್ದು ತಗೊಳ್ತೀವಿ ಅಂದ್ರೆ ಫಸ್ಟ್ ಒನ್ ಕಂಬಷನ್ ಅಂತ ತಗೊಳ್ತೀವಿ. ಕಂಬಷನ್. ಇನ್ನು ನೆಕ್ಸ್ಟ್ ಆಕ್ಸಿಡೇಷನ್. ಅದಾದ್ಮೇಲೆ ಆಕ್ಸಿಡೇಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಅಂಡ್ ಅಡಿಷನ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹೈಡ್ರೋಜಿನೇಷನ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಒಂದು ಸಲ ಎಕ್ಸಾಮ್ ಅಲ್ಲಿ ಕೂಡ ಕೇಳೋರೆ ಹೈಡ್ರೋಜಿನೇಷನ್ ಅಂತ. ಹೈಡ್ರೋಜಿನೇಷನ್. ಇನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಯಾವುದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್, ಇದರಲ್ಲಿ ಕಂಬಷನ್ ಅಂತ ಇದೆ, ಆಕ್ಸಿಡೇಷನ್ ಅಂತ ಇದೆ, ಅಡಿಷನ್ ಅಂತ ಇದೆ. ಅಡಿಷನ್ ಇನ್ನೊಂದ್ಸರಿ ಕರಿತೀವಿ ಹೈಡ್ರೋಜಿನೇಷನ್ ಅಂತ ಕೂಡ ಕರಿತೀವಿ. ಇನ್ನು ಲಾಸ್ಟ್ ಒನ್ ಯಾವ್ದಾರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವ ಟೋಟಲ್ ನಮಗೆ 10 ಕ್ವಶನ್ಸ್ ಆಯ್ತು. ಇನ್ನು 5 ಕ್ವಶನ್ಸ್ಗಳು ನೋಡೋಣ ಬನ್ನಿ. ಓಕೆ, ಕ್ವಶನ್ ನಂಬರ್ 11, rancidity. Rancidity and prevented method. Prevented methods. 12th question, for strong and weak acids and bases. Strong and weak acids and bases. Strong acids and bases. And 13th question, types of acids present in a solution or chemical fruits. Present in curd, tomato, citrus, fruits, gastric juice, and etc. ನೆಕ್ಸ್ಟ್ 14th ಕ್ವಶನ್ ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ಕೂಡ ತೆಗೆದು ಹಾಕೊಳ್ಳಿ. ಇಲ್ಲ ಅಂತಂದರೆ ಕೊನೆಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವೆಲ್ಲ ಕ್ವಶನ್ಸ್ ನಾನು ಹಾಕಿರ್ತೀನಿ. ಇನ್ನೇನು ಕೇವಲ 60 ದಿನ ಮಾತ್ರ ಉಳಿದಿದೆ ನಿಮಗೆ. ಈ 60 ದಿನದಲ್ಲಿ ನಾವು ಟೋಟಲ್ ಅಂದರೆ ಸರ್ ನಮ್ಮ ಸಿಲೆಬಸ್ ಕವರ್ ಆಗಿಲ್ಲದೆ ಇರೋರು ಕೂಡ ಸಿಲೆಬಸ್ನ ಕವರ್ ಕೂಡ ಮಾಡ್ಕೋಬಹುದು. ನಾನು ಹೇಳ್ತಕ್ಕಂಥ ಕ್ವಶನ್ಸನ್ನು ರೆಫರ್ ಮಾಡಿದ್ರೆ ಸಾಕು ಅಷ್ಟೇ. ಕ್ವಶನ್ ನಂಬರ್ 14th, ಇಲ್ಲಿ ನಾವು ಇಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಇಲೆಕ್ಟ್ರೋಲೈಸಿಸ್ ಆಫ್
ವಾಟರ್. ಇದರಲ್ಲಿ ನಾವು ಡಯಾಗ್ರಾಮ್ ಕೂಡ ಕೇಳ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಕೂಡ ಅಥವಾ ಡಿಸ್ಕ್ರಿಪ್ಷನ್ ಕೂಡ ಕೇಳೋ ಚಾನ್ಸಸ್ ಇದೆ ಅವರು. ನೆಕ್ಸ್ಟ್ 15th ಕ್ವಶನ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್. with example. Next question, 16th question. ನಾನು ಆಲ್ರೆಡಿ ಹೇಳಿದ್ದೆ, ಗಿವ್ ರೀಸನ್ ಅಲ್ಲಿ ಆಲ್ರೆಡಿ ನಾನು ಆ ಕ್ವಶನ್ ಹೇಳಿದ್ದೆ. ಆ ಕ್ವಶನ್ ಇಲ್ಲಿದೆ ನೋಡಿ. ದ ಕಾರ್ಬನ್ atom neither carbon 4 plus anion nor carbon 4 minus cation. ಯಾಕಂದ್ರೆ ಇದು ನಿಮಗೆ ಪ್ರಿಪರೇಟರಿಯಲ್ಲಿ ಒಂದ್ಸಲ ಕೇಳೋ, ಲಾಸ್ಟ್ ಪ್ರಿಪರೇಟರಿ ಕೂಡ ಬಂದಿರ್ತಕ್ಕಂಥ ಕ್ವಶನ್ಸ್. ಫಸ್ಟ್ ಪ್ರಿಪರೇಟರಿಯಲ್ಲಿ ಬಂದಿದೆ ಕ್ವಶನ್. ನೆಕ್ಸ್ಟ್ 17th ಕ್ವಶನ್, ಗ್ಲೇಸಿಯಲ್ ಅಸಿಟಿಕ್ ಆಸಿಡ್. ಗ್ಲೇಸಿಯಲ್ ಅಸಿಟಿಕ್ ಆಸಿಡ್. Glacial acetic acid, its definition. ಇದು ಟೋಟಲ್ 17th ಕ್ವಶನ್. ಇನ್ ನೆಕ್ಸ್ಟ್ 18th ಕ್ವಶನ್, ಕ್ವಶನ್ ನಂಬರ್ 18th. ಈ 18th ಕ್ವಶನ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬ್ಯೂಟೈನ್. cyclohexane, and etc. 19th question, cleaning action of solution. So cleaning action of soap. ಈ ಕ್ವಶನ್ ನಿಮ್ಗೆ ಲಾಸ್ಟ್ ಪ್ರಿಪರೇಟರಿ ವಾರ್ಡ್ ನಲ್ಲಿ ಕೂಡ ಬಂದಿದೆ. ಅದು ಕೂಡ 6 ಕ್ವಶನ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೂಡ ಕೇಳೋನೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ ಕ್ವಶನ್ ಇದೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 20th ಕ್ವಶನ್, ದ ಡಿಫರೆನ್ಸ್ ಬಿಟ್ವೀನ್ saturated and unsaturated hydrocarbons. The difference between saturated and unsaturated hydrocarbons.
ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಈ ಕ್ವಶನ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ಲಿ ಈ ಕ್ವಶನ್ ಅನ್ನು ಕೇಳೋಣ. 3 ಮಾಡೆಲ್ ಕ್ವಶನ್ ಪೇಪರ್ಲಿ ಈ ಕ್ವಶನ್ಸ್ ಅನ್ನ ಕೇಳೋಣ. ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಈ 20 ಕ್ವಶನ್ಸ್ ಆಯಿತು. ಇದು ಪಾರ್ಟ್ 1 ವಿಡಿಯೋ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಈ ಎಲ್ಲ 20 ಕ್ವಶನ್ಸ್ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದು ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ಬಯೋಲಜಿ ಕ್ವಶನ್ಸ್ ಮತ್ತು ಫಿಸಿಕ್ಸ್ ಕ್ವಶನ್ಸನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವೆಲ್ಲ ಕ್ವಶನ್ಸ್ ಏನಿದೆ ನನ್ನ ಯಾವುದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ಇವಾಗ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್, ಸರ್ ನನಗೆ ಓದೋಕೆ ಕೂಡ ಟೈಮ್ ಸಿಗ್ತಾ ಇಲ್ಲ, ನಮ್ಮ ಸ್ಕೂಲಲ್ಲಿ ಬರೀ ಜಾಸ್ತಿ ರೈಟಿಂಗ್ ವರ್ಕೇ ಕೊಡ್ತವ್ರೆ ಅನ್ನೋರು ಕೂಡ ಈ ಜಸ್ಟ್ ವಿಡಿಯೋ ನನ್ನ ಕ್ವಶನ್ಸ್ ಅನ್ನ ಜಸ್ಟ್ ರೆಫರ್ ಮಾಡಿದ್ರೆ ಸಾಕು. ನೀವಿಲ್ಲ ಅಂತಂದ್ರೆ ಮಿನಿಮಮ್ ಇಲ್ಲ ಅಂತಂದ್ರೆ 70 ಮಾರ್ಕ್ಸ್ ತಗೊಳ್ತೀರಾ. ಮಿನಿಮಮ್ ಇಲ್ಲ ಅಂತಂದ್ರೆ 70 ಮಾರ್ಕ್ಸ್ ತಗೊಳ್ತೀರಾ. ಮಿನಿಮಮ್ ಇಲ್ಲ ಅಂತಂದ್ರೆ ಎಷ್ಟು? 70 ಮಾರ್ಕ್ಸ್ ಅನ್ನ ತಗೊಳ್ತೀರಾ. ಎಷ್ಟು? ಈ ನನ್ನ ಫಿಸಿಕ್ಸು, ಬಯೋಲಜಿ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ನಾನು ಹಾಕ್ತಕ್ಕಂಥ ಕ್ವಶನ್ಸ್ ಅನ್ನು ನೀವು ಜಸ್ಟ್ ರೆಫರ್ ಮಾಡಿದ್ರೆ ಸಾಕು. ಮಿನಿಮಮ್ ಇಲ್ಲ ಅಂತ 70 ಮಾರ್ಕ್ಸ್ ತಗೊಳ್ತೀರಾ. ಓಕೆ, ಜಸ್ಟ್ ನೀವು 1 ಅವರ್ ಅಷ್ಟೇ ಸ್ಟಡಿ ಮಾಡಿದ್ರೆ ಸಾಕು. ಸೈನ್ಸ್ ಅನ್ನು ಜಸ್ಟ್ 1 ಅವರ್ ಟು ಸ್ಟಡಿ ದ ಸೈನ್ಸ್ ಸಾಕು, ಜಾಸ್ತಿ ಬೇಡ. 1 ಅವರ್ ಸ್ಟಡಿ ಮಾಡೋದು ಸಾಕು. ಟೈಮು ಡೈಲಿ 1 ಅವರ್, ಡೈಲಿ 1 ಅವರ್ ನೀವು ಜಸ್ಟ್ ಏನ್ ಮಾಡೋದು, ಸ್ಟಡಿ ಮಾಡಿದ್ರೆ ಸಾಕು. ಅವಾಗ ನಿಮ್ ಕಂಪ್ಲೀಟ್ ಸಿಲೆಬಸ್ ಕೂಡ ಕವರ್ ಆಗುತ್ತೆ. ಜಸ್ಟ್ 1 ಅವರ್ ಸ್ಟಡಿ ಮಾಡಿದ್ರೆ ಸಾಕು, ನಿಮ್ ಕಂಪ್ಲೀಟ್ ಸಿಲೆಬಸ್ ಕೂಡ ಕವರ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ಏನೇ ಡೌಟ್ ಇದ್ರು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ನಿಮ್ದು ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕೊನೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ತಾ ಹೋಗಿ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ನು ಕೂಡ ಹೇಳಿ. ಅದೇ ರೀತಿಯಾಗಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಎನಿ ಟೈಮ್ ಏನು ಮಾಡ್ತೀನಿ, ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.